ನಾರಾಯಣಂ ನಮಸ್ಕಾರ ನಿಖಿಲಪೂರ್ಣಗುಣೈಕದೇಹಂ ಆಚಾರ್ಯ. ದೋಷಮಪ್ಯಖಿಲೈಸುವಕ್ಕೈः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नमः। तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्। 17ನೇ ಅಧ್ಯಾಯದ 26ನೇ ಶ್ಲೋಕ ಆಗಬೇಕಿದೆ. ಸತ್ಕರ್ಮ ಓಂ ತತ್ ಸತ್ ಇತಿ ನಿರ್ದೇಶ ಅಂತ ಶುರು ಮಾಡಿದ್ರು. ಅಲ್ಲಿ ಓಂ ತತ್ ಸದಿತಿ ನಿರ್ದೇಶೋ ಓಂಕಾರದ ಬಗ್ಗೆ ಹೇಳಿದರು, ತತ್ ಶಬ್ದ ಬಗ್ಗೆ ಹೇಳಿದರು. ಈಗ ಇಲ್ಲಿ ಸತ್ ಶಬ್ದವು ಯಾವ ಯಾವ ಸಂದರ್ಭಗಳಲ್ಲಿ ಪ್ರಯೋಗವಾಗತ್ತೆ, ಏನನ್ನ ಹೇಳತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಹೇಳಬೇಕು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಇಲ್ಲಿ ಸದ್ಭಾವೇ ನೋಡ್ರಿ, ನಾವು ಭೂಧಾತುವನ್ನು ಹೇಳ್ತೇವೆ. ಭವತಿ, ಭವತಃ, ಭವಂತಿ ಅಂತ ಅನೇಕ ಕಡೆ ಕೇಳಿರ್ತೀರಿ. ಅದರ ಮೂಲ ಧಾತು ಭೂ, ಅದರ ನಿಜವಾದ ಹೆಸರು ಭೂಸತ್ತಾಯ ಅಂತ. ಸತ್ತ ಅಂದ್ರೆ ಇದೆ, ಅಂದ್ರೆ ಅದರ ಉತ್ಪತ್ತಿ ಅಂತ ಅರ್ಥ. ಸದ್ಭಾವೇ ಉತ್ಪತ್ತಿ, ಸಾಧುಭಾವೇ ಸದ್ಗುಣಶಾಲಿತ್ವ ಅಂತ ಅರ್ಥ. ಒಳ್ಳೆಯ ಗುಣ, ಸತ್ಕರ್ಮ ಅಂತೆಲ್ಲ ಹೇಳ್ತೇವೆ, ಮುಂದೆ ಅದನ್ನೇ ಹೇಳ್ತಾನೆ ಅವನು. ಸಾಧುಭಾವ ಸದ್ಗುಣ, ಸದ್ಗುಣಶಾಲಿತ್ವ ಅದರ ಒಂದು ಕ್ವಾಲಿಟಿ. ಸದಿತ್ಯೇತತ್ ಪ್ರಯುಜ್ಯತೆ, ಅವುಗಳನ್ನು ಸತ್ ಎಂಬುದಾಗಿ ಏನೇ ಕರಿತೇವೆ. ಅಷ್ಟೇ ಅಲ್ಲ, ಪ್ರಶಸ್ತೆ ಕರ್ಮಣಿ, ಯಾವುದ್ಯಾವುದು ಒಳ್ಳೆಯ ಕಾರ್ಯಗಳು ಅಂತ ಇರ್ತದೋ, ಮಂಗಳ ಕಾರ್ಯಗಳು, ಸತ್ಕರ್ಮ ಅಂತ ಅವುಗಳನ್ನು ಕರಿತೇವೆ. ಉಪನಯನ, ಚೌಲ, ವಿವಾಹ ಎಲ್ಲವೂ ಕೂಡ ಸತ್ಕರ್ಮ. ಹೋಮ ಹವನ ಇತ್ಯಾದಿಗಳು ಇವೆಲ್ಲವೂ ಕೂಡ ಸತ್ಕರ್ಮ. ಪ್ರಶಸ್ತೆ ಕರ್ಮಣಿ ಚ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಈ ಸಚ್ಛಬ್ದವನ್ನ ಉತ್ಪತ್ತಿ ಎನ್ನುವಂತಹ ಸಮಯದಲ್ಲಿ, ಉತ್ಪತ್ತಿ ಅರ್ಥ ಬರುವಂತಹ ಸಮಯದಲ್ಲಿ ಸತ್ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಸದ್ಗುಣಶಾಲಿತ್ವ, ಒಳ್ಳೆಯ ಗುಣ ಅಂತ ಹೇಳೋದ್ರಲ್ಲಿ ನಾವು ಸತ್ಶಬ್ದ ಪ್ರಯೋಗ ಇದೆ. ಪ್ರಶಸ್ತೆ ಕರ್ಮಣಿ, ಮಂಗಳವಾದ ಒಳ್ಳೆಯ ಕೆಲಸಗಳಲ್ಲಿ ಅದನ್ನು ಕೂಡ ನಾವು ಸಚ್ಛಬ್ದದಿಂದ ಪ್ರಯೋಗ ಮಾಡ್ತೇವೆ. ಹೀಗೆ ಸಚ್ಛಬ್ದದ ಪ್ರಯೋಗ ಅನೇಕ ರೀತಿ ಇದೆ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಪಾರ್ಥ, ಎಲೈ ಅರ್ಜುನನೇ, ಸದ್ಭಾವೇ
ಉತ್ಪತ್ತಿ ಎಂಬ ಅರ್ಥದಲ್ಲಿ ಉತ್ಪತ್ತಿ ಎಂಬ ಅರ್ಥದಲ್ಲಿ ಸಾಧುಭಾವೇ ಸದ್ಗುಣಶಾಲಿ ಎಂಬ ಅರ್ಥದಲ್ಲಿ ಏತತ್ ಸದಿತಿ ಏತತ್ ಸದಿತಿ ಈ ಎಲ್ಲವೂ ಸತ್ ಎಂದು ಪ್ರಯುಜ್ಯತೆ ಪ್ರಯೋಗಿಸಲ್ಪಡುತ್ತದೆ ಪ್ರಯುಜ್ಯತೆ ಪ್ರಯೋಗಿಸಲ್ಪಡುತ್ತದೆ ತಥಾ ಹಾಗೆಯೇ ತಥಾ ಹಾಗೆಯೇ ಪ್ರಶಸ್ತೆ ಕರ್ಮಣಿ ಪ್ರಶಸ್ತೆ ಕರ್ಮಣಿ ಮಂಗಳ ಕಾರ್ಯದಲ್ಲಿ ಮಂಗಳ ಕರ್ಮ ಎಂಬ ಅರ್ಥದಲ್ಲಿ ಮಂಗಳ ಕರ್ಮ ಎಂಬ ಅರ್ಥದಲ್ಲಿ ಸಚ್ಛಬ್ದ ಯುಜ್ಯತೆ ಸಚ್ಛಬ್ದ ಯುಜ್ಯತೆ ಸಚ್ಛಬ್ದದ ಪ್ರಯೋಗ ಇದೆ ಸಚ್ಛಬ್ದವು ಪ್ರಯೋಗದಲ್ಲಿದೆ ಪ್ರಶ್ನೆ ಇದ್ರೆ ಕೇಳಿ ಆಚಾರ್ಯ ಇವಾಗ ಬುದ್ಧಿ ಹೇಳ್ತೀವಿ ಸದ್ಬುದ್ಧಿ ಅಂತ ಹೇಳ್ತೀವಿ ಆ ತರ ಪ್ರಯೋಗಗಳು ಅಂತನಾ ಟೋಟಲಿ ಸಂಪೂರ್ಣ ಸತ್ ಅಂತಂದ್ರೆ ಸದ್ಗುಣ ಆ ಗುಣದಲ್ಲಿ ಬುದ್ಧಿಯೂ ಬರ್ತದೆ ಸರಿ ವಿಶೇಷ ತೋರಿಸುತ್ತೆ ವಿಶೇಷ ತೋರಿಸುತ್ತೆ ಬರೀ ಪಾಸಿಟಿವ್ ನೆಗೆಟಿವ್ ಅಲ್ಲ ಪಾಸಿಟಿವ್ ಸತ್ ಶಬ್ದಕ್ಕೆ ಶುಭ ಅಂತ ಅರ್ಥ ಸರಿ ಮುಂದೆ ಹೋಗೋಣ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಇನ್ನೂ ಸಚ್ಛಬ್ದ ಪ್ರಯೋಗ ಎಲ್ಲೆಲ್ಲಿ ಯಜ್ಞದಲ್ಲಿ ಸದ್ಯಜ್ಞ ಸತ್ತಪಸ್ಸು ಸದ್ದಾನ ಇವುಗಳ ವಿಷಯದಲ್ಲಿರುವಂತಹ ನಿಷ್ಠೆ ಏನಿದೆ ಆ ನಿಷ್ಠೆಗೂ ಕೂಡ ಸ್ಥಿತಿ ಅಂದರೆ ನಿಷ್ಠೆ ಶ್ರದ್ಧೆ ಆ ಶ್ರದ್ಧೆಗೂ ಕೂಡ ಸತ್ ಅಂತ ಕರಿತೇವೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಪರಮಾತ್ಮನಿಗೂ ಸತ್ ಅಂತ ಕರಿತೇವೆ ಯಾಕೆ ಅಂದರೆ ಸದ್ಗುಣಗಳ ಸಾಗರ ಪರಮಾತ್ಮ ಅದರಿಂದಾಗಿ ಅವನಿಗೆ ಸತ್ ಅಂತ ಹೆಸರಿದೆ ಹಿಂದೆ ಹೇಳಿದ್ವಿ ಓಂ ಹೇಗೆ ತತ್ ಹೇಗೆ ಸತ್ ಹೇಗೆ ಓಂ ಹೇಗೆ ತತ್ ಹೇಗೆ ಸತ್ ಹೇಗೆ ಈ ಪರಮಾತ್ಮ ಸತ್ ಹೇಗೆ ಅಂದರೆ ಸದ್ಗುಣಶಾಲಿತ್ವ ಆತು ಸದ್ಗುಣಶಾಲಿ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮ ಸತ್ಶಬ್ದ ವಾಚ್ಯನಾಗಿದ್ದಾನೆ ಅದೇ ರೀತಿ ಈ ಯಜ್ಞ ತಪಸ್ಸು ದಾನ ಅವುಗಳಲ್ಲಿ ಇರುವಂತಹ ಒಂದು ನಿಷ್ಠೆ ಶ್ರದ್ಧೆ ಅದನ್ನು ಸತ್ ಎಂಬುದಕ್ಕೆ ಕರಿತೇವೆ ಅಷ್ಟೇ ಅಲ್ಲ ಸತ್ಕರ್ಮ ಅಂದರೆ ಹೇಗೆ ಯಾವುದು ಸತ್ಕರ್ಮ
ಫಲವನ್ನ ಅಪೇಕ್ಷಿಸಿ ಮಾಡುವುದು ಸತ್ಕರ್ಮ ಅಲ್ಲ. ನೀವೆಲ್ಲ ನೋಡಿದ್ರಿ, ಅದು ರಾಜಸ ಕರ್ಮ. ಅದು ರಾಜಸ, ಯಜ್ಞ ಕರ್ಮ ಅವೆಲ್ಲ ಆಗತ್ತೆ. ನಿರಪೇಕ್ಷವಾಗಿ ಫಲವನ್ನ ಬಯಸದೇನೆ ಪರಮಾತ್ಮ ಪ್ರೀತಿಗೋಸ್ಕರ ಅಥವಾ ಪರಮಾತ್ಮನ ಪ್ರಾಪ್ತಿಗೋಸ್ಕರವಾಗಿ ಮಾಡುವ ಕರ್ಮ ಸತ್ ಎಂಬುದಾಗಿ ಹೇಳ್ತೇವೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ತದರ್ಥೀಯಂ ಕರ್ಮ ಚೈವ. ತದರ್ಥೀಯಂ, ತತ್ ಅರ್ಥೀಯಂ ಹಿಂದೆ ಹೇಳಿದ್ದೇವೆ. ತತ್ ಶಬ್ದ ವಾಚ್ಯನಾದವರು ಯಾರು? ಭಗವಂತ. ತದರ್ಥೀಯಂ, ತತ್ ಅರ್ಥೀಯಂ. ಪರಮಾತ್ಮನ ಅರ್ಥ ಅಂದ್ರೆ ಅವನ ಒಂದು ಅಪೇಕ್ಷೆ. ಪರಮಾತ್ಮನ ಪ್ರಾಪ್ತಿಗಾಗಿ ಮಾಡುವಂತಹ ಕರ್ಮವೂ ಕೂಡ ಸದಿತ್ತೇವ ಅಭಿಧೀಯತೆ, ಅದನ್ನ ಸತ್ಕರ್ಮ ಎಂಬುದಾಗಿ ಹೇಳ್ತೇವೆ. ಹಾಗಾದ್ರೆ ಫಲವನ್ನ ಬಯಸಿ ಮಾಡುವಂತಹ ಕರ್ಮ ಸತ್ಕರ್ಮ ಅಲ್ಲ. ಪರಮಾತ್ಮನೇ ಬೇಕು ಅಥವಾ ಪರಮಾತ್ಮ ಅನುಗ್ರಹ ಬೇಕು. ಆದ್ದರಿಂದ ಅದನ್ನ ಪರಮಾತ್ಮ ಪ್ರಾಪ್ತಿಗಾಗಿ ಮಾಡುವಂತಹ ಆ ಕರ್ಮ ಸಚ್ಶಬ್ದದಿಂದ ವಾಚ್ಯವಾಗುತ್ತೆ. ಸರಿ, ಅರ್ಥ ಬರ್ಕೊಳ್ಳಿ. ಇದು ಅವನು ಟೈಮ್ ಆಚಾರ್ಯ ನಮಗ್ ಕೊಡ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ರೈಟ್. ಪಾಪ ಅವನಿಗೂ ಈ ಟೈಮೇ ಬೇಕು. ಮತ್ತೆ ಇಲ್ಲಿ ಓಡಿ ಬರ್ತಾನ ಅವನು. ಬೆಳಗ್ಗೆಯಿಂದ ನೀವಿರಲ್ಲ ಮತ್ತೆ. ಹಿಂಗ್ ಮಾಡಿ ಈ ಪದ್ಯ ಆದ್ಮೇಲೆ ಸ್ಟಾಪ್ ಮಾಡ್ಬಿಟ್ರಿ, ಸ್ವಲ್ಪ ಅವನ ಜೊತೆ ಆಟ ಆಡ್ರಿ. ಈ ಪದ್ಯ ಅವನ ಜೊತೆ ಆಟ ಆಡಿ ಆಚಾರ್ಯ. ಇನ್ನ ಒಂದು ಶ್ಲೋಕ ಇದೆ, ಇನ್ನೊಂದು ಶ್ಲೋಕ ಇದೆ, ಅದನ್ನ ಮಾಡೋಣ, ಅಧ್ಯಾಯ ಮುಗಿಯುತ್ತೆ. ಓಕೆ, ಸರಿ ಸರಿ. ಯಜ್ಞೇ ತಪಸಿ ದಾನೇ ಚ ಬರ್ಕೊಂಬಿಡಿ. ಯಜ್ಞೇ ತಪಸಿ ದಾನೇ ಚ. ಯಜ್ಞ, ತಪಸ್ಸು, ದಾನ ಇವುಗಳ ವಿಷಯದಲ್ಲಿರುವ, ಯಜ್ಞ ತಪಸ್ಸು ದಾನ ಇವುಗಳ ವಿಷಯದಲ್ಲಿರುವ ಸ್ಥಿತಿ ನಿಷ್ಠೆಯು ಅಥವಾ ಶ್ರದ್ಧೆಯು ಸದಿತಿ ಚೋಚ್ಯತೆ. ಸದಿತಿ ಚೋಚ್ಯತೆ. ಅವನು ಓದ್ತಾ ಇದ್ದಾನ್ರಿ. ಸತ್ ಎಂದು ಹೇಳಲ್ಪಡುತ್ತದೆ. ಓದಪ್ಪ. ಸತ್ ಎಂದು ಹೇಳಲ್ಪಡುತ್ತದೆ. ತದರ್ಥೀಯಂ, ತದರ್ಥೀಯಂ ತತ್ಶಬ್ದವಾಚ್ಯನಾದ ಪರಮಾತ್ಮನ ಪ್ರಾಪ್ತಿಗಾಗಿ, ತತ್ಶಬ್ದವಾಚ್ಯನಾದ ಪರಮಾತ್ಮನ ಪ್ರಾಪ್ತಿಗಾಗಿ ಕರ್ಮಚೈವ ಮಾಡುವ ಕರ್ಮವೂ ಕೂಡ ಸದಿತ್ತೇವಾಭಿಧೀಯತೆ. ಸತ್ಕರ್ಮ ಸಚ್ಶಬ್ದ ವಾಚ್ಯವಾಗುತ್ತದೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಈಗ ಸತ್ಕರ್ಮದ ಬಗ್ಗೆ ಹೇಳಿದ್ರು. ಈಗ ಅಸತ್ಕರ್ಮ ಅಂದ್ರೆ ಒಂದೇ ಶ್ಲೋಕದಲ್ಲಿ ಮುಗಿಸ್ತಾ ಇದ್ದಾನೆ.
ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ತು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ. ಇದರಲ್ಲಿ ಕೃಷ್ಣ ಹಿಂದೆ ಯಾವ್ದ್ಯಾವುದು ಸಾತ್ವಿಕ, ರಾಜಸ, ತಾಮಸ ಅಂತ ಎಲ್ಲ ಹೇಳ್ದ. ಅದನ್ನ ಹೊರತುಪಡಿಸಿ ಸಾತ್ವಿಕ ಹೋಮ ಯಾವುದು, ಸಾತ್ವಿಕ ದಾನ ಯಾವುದು, ಸಾತ್ವಿಕ ತಪಸ್ಸು ಯಾವುದು, ಯಾವುದು ರಾಜಸ, ಯಾವುದು ತಾಮಸ ಅಂತೆಲ್ಲ ಹೇಳ್ದ. ಈಗ ನೀವು ಸಾತ್ವಿಕವಾದ ಹೋಮವನ್ನೇ ಮಾಡ್ರಿ, ಸಾತ್ವಿಕವಾದ ದಾನವನ್ನೇ ಮಾಡ್ರಿ, ಸಾತ್ವಿಕವಾದ ತಪಸ್ಸನ್ನೇ ಮಾಡ್ರಿ. ಅದರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಅವೆಲ್ಲವೂ ಅಸತ್ಕರ್ಮ ಅಷ್ಟೆ. ಇಷ್ಟಿಷ್ಟು ಇಲ್ಲಿಯ ತನಕ ಏನು ಸಾತ್ವಿಕ ಯಾವ್ದ್ಯಾವುದು ಅಂತ ಹೇಳಿದ್ದ, ಯಜ್ಞ, ದಾನ, ತಪಸ್ಸು ಅವೆಲ್ಲವೂ ಸಾತ್ವಿಕವೇ ಸರಿ. ಆದರೆ ಅವುಗಳು ಅಸತ್ಕರ್ಮ ಯಾವಾಗ ಆಗತ್ತೆ ಅಂದ್ರೆ ಭಕ್ತಿ ರಹಿತವಾದ ಸಾತ್ವಿಕ ಕರ್ಮ, ಭಕ್ತಿ ರಹಿತವಾದ ಸಾತ್ವಿಕ ದಾನ, ಭಕ್ತಿ ರಹಿತವಾದ ಸಾತ್ವಿಕ ತಪಸ್ಸು ಅವೆಲ್ಲವೂ ಕೂಡ ಅಸತ್ಕರ್ಮ ಆಗ್ತದೆ. ಆದ್ದರಿಂದ ಅದನ್ನ ಮಾಡೋದ್ರಿಂದಾಗಿ ಬದುಕಿದ್ದಾಗೂ ಫಲ ಇಲ್ಲ, ಸತ್ತ ಮೇಲೂ ಫಲ ಇಲ್ಲ. ಅದರಿಂದ ಭಕ್ತಿ ಮುಖ್ಯ. ಅದರಿಂದ ಯಾವ ಫಲವೂ ಇಲ್ಲ. ಅದೇ ನೀವು ರಾಜಸ ಕರ್ಮವನ್ನ ಮಾಡ್ರಿ ಅಂದ್ರೆ ಫಲವನ್ನ ಅಪೇಕ್ಷೆ ಇಟ್ಟುಕೊಂಡು ಮಾಡಿದಂತಹ ಹೋಮ, ಫಲವನ್ನ ಅಪೇಕ್ಷೆ ಇಟ್ಟುಕೊಂಡು ಮಾಡಿದಂತಹ ದಾನ, ಫಲಾಪೇಕ್ಷೆ ಸಹಿತವಾದ ತಪಸ್ಸು, ಅದರಲ್ಲಿ ಭಕ್ತಿ ಕೂಡಿತ್ತು ಅಂತಾದರೆ ಅದು ಫಲವನ್ನ ಕೊಡಬಹುದು, ಇಲ್ಲಿ ಮರಣ ನಂತರದಲ್ಲೂ. ತಾಮಸ ಅಂತ ಕೊಡೋದೇ ಇಲ್ಲ ಬಿಡಿ. ಭಕ್ತಿ ಮುಖ್ಯ, ಭಕ್ತಿ ಮುಖ್ಯ. ನೀವು ಸಾತ್ವಿಕ ಕರ್ಮಗಳಲ್ಲಿ, ಸಾತ್ವಿಕ ಹೋಮದಲ್ಲಿ, ದಾನದಲ್ಲಿ, ತಪಸ್ಸಿನಲ್ಲಿ ಭಕ್ತಿ ಇಲ್ಲದೆ ಹೋದರೆ ಅದು ಅಸತ್ಕರ್ಮ ಆಗತ್ತೆ. ಹೀಗೆ ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್. ಹುತಂ ಹೋಮಿಸಲ್ಪಟ್ಟಂತಹ, ದತ್ತಂ ಕೊಡಲ್ಪಟ್ಟಂತಹ, ತಪಃ ತಪ್ತಂ ಯಾವೊಂದು ತಪಸ್ಸನ್ನ ಮಾಡಿರ್ತೀರೋ, ಕೃತಂ ಚ ಯತ್ ಮಾಡಿದ ಸಕಲ ಕರ್ಮಗಳೂ ಕೂಡ ಭಕ್ತಿ ಇಲ್ಲದೆ ಹೋದರೆ ಎಲ್ಲವೂ ಅಸತ್ಕರ್ಮ, ಅದು ಅಸತ್ ಅಂತ ಹೇಳಬೇಕು ಅರ್ಜುನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅಶ್ರದ್ಧಯ ಭಕ್ತಿ ಇಲ್ಲದೇನೆ ಭಗವಂತನಲ್ಲಿ ಭಕ್ತಿ ಇಲ್ಲದೇನೆ ಅಂತ ಬರ್ತದೆ. ಹುತಂ ದತ್ತಂ ತಪಸ್ತಪ್ತಂ, ಇದನ್ನು ಒಟ್ಟಿಗೆ ಬರ್ಕೊಂಬಿಡಿ, ಆ ಒಂದು ಲೈನ್ ಅಷ್ಟು ಬರ್ಕೊಂಬಿಡಿ. ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್. ಹೋಮ, ದಾನ, ತಪಸ್ಸು ಮುಂತಾದ ಮಾಡಿದ ಎಲ್ಲ ಕರ್ಮಾಚರಣೆಗಳೂ ಕೂಡ ಮಾಡಿದ ಅದೇನದು ಹೋಮ, ದಾನ, ತಪಸ್ಸು ಮುಂತಾದ ಮಾಡಿದ ಎಲ್ಲ ಕರ್ಮಾಚರಣೆಗಳೂ ಕೂಡ ಅಸದಿತ್ಯುಚ್ಯತೆ, ಅಸತ್ ಎಂದು ಎನಿಸುತ್ತದೆ, ಅಸತ್ಯೆಂದು ಎನಿಸುತ್ತದೆ.
ಪಾರ್ಥ ಅರ್ಜುನನೇ, ತತ್ ಆ ಕರ್ಮದಿಂದ ಇಹ ನ ಇಹ ನ ಇಹ ನ ಇಲ್ಲಿಯೂ ಫಲವಿಲ್ಲ, ಇಲ್ಲಿಯೂ ಫಲವಿಲ್ಲ. ಪ್ರೇತ್ಯ ನಚ ಮರಣದ ನಂತರದಲ್ಲೂ ಫಲವಿಲ್ಲ. ಮರಣದ ನಂತರದಲ್ಲೂ ಫಲವಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಪ್ರಶ್ನೆ ಇಲ್ಲ. ಹಾ, ನಿಮ್ ಎಡಬಲ ಸೇವೆನೂ ಬಹಳ ಮುದ್ದಾಗಿದ್ದಾನೆ. ಇದ್ ಭಾಷ್ಯ ಬೇಡ, ಯಾಕೆಂದ್ರೆ ಜನಗಳು ನಿದ್ದೆ ಹೊಡಿತಾರೆ. ಮಾನಿಟರ್ ಕೂಡ ಚೆಕ್ ಮಾಡಿಲ್ಲ ನಿಮ್ದು ಮೆಸೇಜ್. ಸೊ ಸರಿ ಸರಿ. ಆ ಕ್ವಾಲಿಟಿ ಟೈಮ್ ಮಗನಿಗೆ ಕೊಡ್ರಿ. ಆಮೇಲೆ ನೀವ್ ಮಿಸ್ ಮಾಡ್ಕೋತೀರಿ, ಅವ್ನ್ಗೆ ಏನ್ ಜ್ಞಾಪಕ ಇರಲ್ಲ, ನೀವ್ ಮಿಸ್ ಮಾಡ್ಕೋತೀರಿ. ನಮ್ದು ಅನುಭವ ಹೇಳ್ತಾ ವೆರಿ ಇರೋದು. ಟ್ರೂ, ವೆರಿ ಟ್ರೂ. ಆಮೇಲೆ ಇನ್ನು 50 ವರ್ಷ ಆದ್ಮೇಲೆ ಅಯ್ಯೋ ಆಟ ಆಡ್ಲಿಲ್ಲ, ಶ್ರೀಕಾಂತ್ ಅವ್ರ ಮಾತು ಕೇಳಲಿಲ್ಲ, ಶೈಲಾ ಅವ್ರ ಮಾತು ಕೇಳಲಿಲ್ಲ ಅಂತ. ಹೌದು ಆಚಾರ್ಯ. ಒಂದು ಅರ್ಧ ಗಂಟೆ ಹೌದು. ಆಟ ಆಡ್ಸ್ಕೊಳ್ರಿ, ಏನೋ ಒಂದು ಚಿಕ್ಕ ಶ್ಲೋಕ ಪದ್ಯ ಹೇಳ್ಕೊಡ್ರಿ ಅಷ್ಟೇ, ನಮಗೂ ಸರಿ, ಸಂತೋಷ ಆಗುತ್ತೆ. ಸರಿ. ಕೃಷ್ಣಾರ್ಪಣ ಹೌದು ಮಸ್ತು. ಆಚಾರ್ಯ, ಕೃಷ್ಣ ಅರ್ಪಣೆ. ಸಾರಿ ಅಪ್ಪ ಕಂದ, ಅಪ್ಪಣ, ನಾವು ನಿಮ್ ಕದ್ಬಿಟ್ಟಿದೀವಿ ಅಪ್ಪನ್ನ. ಜೈ ಜಿ ಮಾಡು. ಗೋವಿಂದ್. ಜೈ ಶ್ರೀರಾಮ್ ಮಾಡು. ಆ